ನೋಡೀಗ ಇಲ್ಲೇ ಇರುವಂಥ ವಿಷಯ ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅದು 2033-35ಗೆ ತನ್ನ ಸಾಮರ್ಥ್ಯ ಏನಿದೆ 100 ಮಿಲಿಯನ್ ಪ್ಯಾಸೆಂಜರ್ಸ್ ಅದು ರೀಚ್ ಆಗುತ್ತೆ. ಹೀಗಾಗಿ ಎರಡನೇ ಏರ್ಪೋರ್ಟು 2035ಕ್ಕೆ ನಮಗೆ 33-35ಕ್ಕೆ ಅದು ತಯಾರಾಗಬೇಕು. 2033ವರೆಗೆ ಇವತ್ತು 25 ವರ್ಷ ಬಾಯಲ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಮತ್ತೊಂದು ಏರ್ಪೋರ್ಟು ಇವತ್ತು 150 ಕಿಲೋಮೀಟರ್ ಅಂತಲ್ಲಿ 2033ವರೆಗೆ ಅದು ವಯಬಿಲಿಟಿ ಇನ್ಕ್ರೀಸ್ ಮಾಡುವ ಸಲುವಾಗಿ ಇವತ್ತೊಂದು ಸಹ ಕೊಟ್ಟಿರುವಂಥದ್ದು. ಅದು ಮುಕ್ತಾಯಗೊಳ್ಳೋಕ್ಕಿಂತ ಮುಂಚಿತವಾಗಿ ಬೆಂಗಳೂರಿಗೆ ಒಂದು ಎರಡನೇ ವಿಮಾನ ನಿಲ್ದಾಣ ಆಗಬೇಕು. ಅದು ಬೆಂಗಳೂರು ವಿಮಾನ ನಿಲ್ದಾಣ ಏನಿದೆಯಲ್ಲ ಅದು ಬೆಂಗಳೂರಿಂದ 50 ಕಿಲೋಮೀಟರ್ ಒಳಗಡೆ ಆದರೆ ಹತ್ತಿರ ಆದರೆ ಅದಕ್ಕೆ ಜನ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗೆ ತುಮಕೂರಿಗಾಗಲಿ ಮತ್ತೊಂದಾಗಲಿ ಬಿಜಾಪುರ ಆಗಲಿ ಹುಬ್ಬಳ್ಳಿ ಆಗಲಿ ಬೆಳಗಾವಿ ಆಗಲಿ ಅಲ್ಲಿ ಜಿಲ್ಲಾ ಏರ್ಪೋರ್ಟ್ಗಳು ಬೇರೆ. ಇದು ಬೆಂಗಳೂರಿನ ಸಂಬಂಧಿಸಿದಂಥ ಬೆಂಗಳೂರು ಜನತೆಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿನ ಎಲ್ಲ ಬಿಸ್ನೆಸಸ್ಗೆ ಅನುಕೂಲ ಆಗಬೇಕು, ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು ನಾವು ಗ್ಲೋಬಲಿ ನಾವು ಸಹ ನಾವು ಕಾಂಪಿಟೇಟಿವ್ ಇರಬೇಕು. ಆ ದೃಷ್ಟಿಯಲ್ಲಿ ಮೆರಿಟ್ ಆಧಾರ ನಾನು ಹೇಳ್ತೇನೆ, ನನಗೆ ಯಾವುದೇ ಒಂದು ಆಸಕ್ತಿ ಇಲ್ಲ. ನನಗೆ ಇರುವಂಥದ್ದು ಮೆರಿಟ್ ಆಧಾರದ ಮೇಲೆ ಬೆಂಗಳೂರು ಹಿತದೃಷ್ಟಿಯಿಂದ ನಮ್ಮ ಏನು ಎಲ್ಲ ಸಾಧಕ ಬಾಧಕಗಳನ್ನ ಎಲ್ಲ ಇನ್ಪುಟ್ಸ್ ಏನು ನಮಗೆ ಮಾಹಿತಿಗಳನ್ನು ಪಡ್ಕೊಂಡು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಎಲ್ಲವನ್ನು ಕನ್ಸಿಡರ್ ಮಾಡಿ ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಇವತ್ತೊಂದು ದಿವಸ ನಾನು ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಿದ್ದಲ್ಲಿ ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟು ಇವತ್ತೊಂದು ದಿವಸ ಈ ನಿರ್ಧಾರ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಇವತ್ತೊಂದು ದಿವಸ ನಾವು ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಕಳಿಸ್ತೇವೆ. ನಾನು ಅದೇ ಹೇಳ್ದಲ್ಲ, ಜಾಗ ನಾನು ಭಾಳಷ್ಟು 4-5 ಜಾಗಗಳಿದ್ದಾವೆ. ಅದರಲ್ಲಿ ಎಲ್ಲ ಸಾಧಕ ಬಾಧಕಗಳೆಲ್ಲನೂ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ. ನೆಕ್ಸ್ಟ್ ನಾನು ನೋಡಿದ ಹೊರಟ್ಟಿಯವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ನಾನು ಅದರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ ಮೇಲೆ ಹಿ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ ಇವತ್ತೊಂದು ದಿವಸ ಇವತ್ತು ಯಾರೋ ಒಬ್ಬರು ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ CT ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತೊಂದು ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ ಅಂತ ಯಾರಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ? ನೀವು ವಿಚಾರ ಮಾಡಿ, ಸಾಧ್ಯ ಇದೆಯಾ ಆ ಪದ ಉಪಯೋಗಿಸ್ಲಿಕ್ಕೆ? ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ದರೆ ಈ ಪದ ನನಗೆ ಬಯಸಿದ್ದಾರೆ ಅಂತ ಹೇಳ್ಕೊಂಡು ಯಾವ ಹೆಣ್ಮಗಳು ದಿವಸ ಮಾಡಲಿಕ್ಕೆ ಸಾಧ್ಯ ಇದೆ? ತಾವು ಕುಲಂಕಷವಾಗಿ ವಿಚಾರ ಮಾಡಿ, ಸಾಧ್ಯ ಇದೆಯಾ ಅದನ್ನು? ಹೀಗಾಗಿ ಆ ಪದ ಬಳಸಿರುವಂಥದ್ದು ಭಾಳ ಅದು ಇವತ್ತು ಯಾವುದೇ ಹೆಣ್ಮಗಳಿಗೆ ಇವತ್ತೊಂದು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರಲ್ಲ, ಯಾವುದೇ ಒಂದು ಹೆಣ್ಮಗಳಿಗೆ ಆ ಪದ ಉಪಯೋಗಿಸಿದರೆ ಅದು ಘೋರವಾದಂಥ ಅಪವಾದ. ಅದು ಯಾರಂದರೆ ಚಿಂತಕರ ಚಾವಡಿಯಲ್ಲಿ ಮೇಲ್ಮನೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಬಳಸಿದಂಥ ಅದು ಭಾಳ ದೊಡ್ಡ ಅಪರಾಧ, ಭಾಳ ಕೆಟ್ಟ ಸಂಸ್ಕೃತಿ ಅದು. ಆಯಿತು ಪ್ರವೋಕ್ ಮಾಡಿದಾರಂತೂ ತಿಳ್ಕೊಳ್ಳಿ, ಅವ್ರು ಪ್ರವೋಕ್ ಆಗಿದ್ಮೇಲೆ. ಆದರೆ ಈ ಪ್ರವೋಕ್ ಆಗಿದ್ದಕ್ಕೆ ಈ ಶಬ್ದ ಬಳಸ್ಕೊಳ್ಳೋಂಥ ಸಾಧ್ಯ ಇದೆಯಾ? ಈ ಶಬ್ದ ಬಳಸ್ಕೊಳ್ಳೋಕೆ ಸಾಧ್ಯ? ಒಬ್ಬ ಹೆಣ್ಮಗಳಿಗೆ ಇವರು ಸಂಸ್ಕೃತಿ, ಇತಿಹಾಸ, ದೇಶಪ್ರೇಮ ಬಗ್ಗೆ ಜನರಿಗೆ ಕತೆ ಹೇಳ್ತಾರೆ, ಪಾಠ ಹೇಳ್ತಾರೆ. ಇದೇನಾ ಸಂಸ್ಕೃತಿ? ಒಬ್ಬ ಹೆಣ್ಮಗಳಿಗೆ ಆ ಪದವನ್ನು ಏನು ಬಳಸ್ಕೊಂಡಿದ್ದಾರೆ, ಯಾಕಂದ್ರೆ ಆ ಪದನ ಉಚ್ಚಾರ ಮಾಡೋಕ್ಕೆ ಬಯಸೋದಲ್ಲ ನಾನು. ಆ ಪದ ಬಳಸಿದ್ದು ಭಾಳ ತಪ್ಪು. ಪ್ರವೋಕ್ ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳೋದಲ್ಲ ನಾನು. ಆದರೆ ಈ ಪದ ಬಳಸುವಂಥದ್ದು ಕೆಟ್ಟ ಪದ ಆಯಿತು. ಅದು CT ರವಿಯವರು ಮಾಡಿದಂಥ ಭಾಳ ದೊಡ್ಡ ತಪ್ಪದು. ನಾವು ಅದನ್ನು ಖಂಡನೆ ಮಾಡ್ತಾ ಇರ್ತೀವಿ ಸರ್. ಆಯಿತು, ಅದು ಏನೇ ಇರಲಿ, ಅದೆಲ್ಲ ಬಗ್ಗೆ ತನಿಖೆ ಆಗಲಿ, ಕೋರ್ಟ್ ಇದೆ, ಎಲ್ಲ ನಡೀತದೆ, ಅದೆಲ್ಲ ಕೋರ್ಟಲ್ಲಿ ಆಗ್ತದೆ.
ಬಟ್ ನಾನು ಹೇಳ್ತಾ ಇರೋದು ಕೇಂದ್ರೀಕೃತವಾಗಿ ಈ ಶಬ್ದವನ್ನು ಏನು ಸಿ ಟಿ ರವಿಯವರು ಬಳಸಿದ್ದಾರೆ ಅದು ಭಾಳ ತಪ್ಪು. ಯಾವ ಹೆಣ್ಮಗಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನು ನನಗೆ ಬಳಸಿದ್ದಾರೆ ಅಂತ ಹೇಳ್ಕೊಳ್ಳೋಂಥದ್ದು ಬಹುಶಃ ಭಾರತ ದೇಶದ ಯಾವೊಬ್ಬ ಅಥವಾ ವಿಶ್ವದ ಯಾವೊಬ್ಬ ಹೆಣ್ಮಗಳು ಕೂಡ ಮಾಡಲಾರ್ದದ್ದು, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು. ಅಯ್ಯೋ ಮತ್ತೇನು ತೋರಿಸ್ತದೆ ಇವ್ರ ಬಂಡವಾಳ ಇದೇನಲ್ಲ, ಇವ್ರ ಬಂಡವಾಳ ತೋರಿಸ್ತದೆ. ಜನ ಇದನ್ನು ಯಾರೂ ಇದು ಮಾಡೋದಿಲ್ಲ. ನೋಡಿ ಇದನ್ನು ನೀವು ಬಳಸಿದಂಥ ಪದ ಏನಿದೆಯಲ್ಲ, ಆ ಪದವನ್ನು ನೀವು ಮಾಡಿದ್ದ ತಪ್ಪಿಗಾಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನು ಕಥೆಯನ್ನು ಇವ್ರು ಸೃಷ್ಟಿ ಮಾಡ್ತಾಯಿದ್ದಾರೆ. ಏನು ಇವ್ರು ಬಳಸಿದಂಥ ಪದ ಇದೆಯಲ್ಲ ಅದು ಯಾರೂ ಕೂಡ ಜನ ಒಪ್ಪುವಂಥದ್ದಲ್ಲ. ಯಾವುದೇ ಸುಸಂಸ್ಕೃತ ಸಮಾಜ ಅದನ್ನು ಒಪ್ಪೋದಿಲ್ಲ. ಅದನ್ನು ಮಾಡಿದ್ದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಇದೆಲ್ಲನೂ ಕೂಡ ಬ್ಯಾಕಪ್ ಪ್ಲ್ಯಾನ್, ಫೇಕ್ ಎನ್ಕೌಂಟ್ರು, ಅದು ಇದು ಸುಳ್ಳು ಇದನ್ನು ಮಾಡಿಕೊಂಡು ಸೃಷ್ಟಿಯನ್ನು ಇವರು ಮಾಡ್ತಾಯಿದ್ದಾರೆ. ಆದರೆ ಇದು ಯಾವುದು ಮಾಡಿದರೆ ಕೂಡ ಅದು ಆಗೋದಲ್ಲ. ಒಂದೇ ಒಂದು ದಾರಿ ಏನಾದರೂ ಇದ್ದರೆ ಅವರಿಗೆ ನೇರವಾದ ದಾರಿ, ನನ್ನ ಪ್ರಕಾರ ನನ್ನ ವೈಯಕ್ತಿಕ, ನಾನು ಆ ಪದ ಬಳಸಿದ್ದೀನಿ, ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅದನ್ನು ಬಿಟ್ಕೊಂಡು ನನಗೆ ಅದು ಪದ ಬಳಸಿದ್ದಕ್ಕೆ ನಾವು ಫೇಕ್ ಎನ್ಕೌಂಟರ್ ಮಾಡಿದರು, ಅದು ಮಾಡಿದರು, ಇದು ಮಾಡ್ತಾಯಿದ್ರು ಅಂಥೇಳಿ ಸುಮ್ಮನೆ ಅದಕ್ಕೆ ಇವರು ಫೇಕ್ ಕೌಂಟ್ರ್ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗಂಗಿಲ್ಲ. ಅದು ಫೇಕ್ ಕೌಂಟ್ರ್ ಇದು. ನೋಡಿ ಅದೆಲ್ಲ ಅವ್ರ ತನಿಖೆಯಲ್ಲಿ ಆಗ್ತದೆ, ಅದು ಗೃಹ ಸಚಿವರು ಹೇಳ್ತಾರೆ ಅದಕ್ಕೆ. ನೋಡಿ ಈಗ ಇಲ್ಲೇ ಇರುವಂಥ ವಿಷಯ, ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದು 2033-35ಗೆ ತನ್ನ ಸಾಮರ್ಥ್ಯ ಏನಿದೆ 100 ಮಿಲಿಯನ್ ಪ್ಯಾಸೆಂಜರ್ಸ್ ಅದು ರೀಚ್ ಆಗುತ್ತೆ. ಹೀಗಾಗಿ ಎರಡನೇ ಏರ್ಪೋರ್ಟು 2035ಕ್ಕೆ ನಮಗೆ 33-35ಕ್ಕೆ ಅದು ತಯಾರಾಗಬೇಕು. 2033ವರೆಗೆ ಇವತ್ತು 25 ವರ್ಷ ಬಾಯಲ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಮತ್ತೊಂದು ಏರ್ಪೋರ್ಟು ಇವತ್ತು 150 ಕಿಲೋಮೀಟರ್ ಅಂತಲ್ಲಿ 2033ವರೆಗೆ ಅದು ವಯಬಿಲಿಟಿ ಇನ್ಕ್ರೀಸ್ ಮಾಡುವ ಸಲುವಾಗಿ ಇವತ್ತೊಂದು ಸಹ ಕೊಟ್ಟಿರುವಂಥದ್ದು. ಅದು ಮುಕ್ತಾಯಗೊಳ್ಳೋಕ್ಕಿಂತ ಮುಂಚಿತವಾಗಿ ಬೆಂಗಳೂರಿಗೆ ಒಂದು ಎರಡನೇ ವಿಮಾನ ನಿಲ್ದಾಣ ಆಗಬೇಕು. ಅದು ಬೆಂಗಳೂರು ವಿಮಾನ ನಿಲ್ದಾಣ ಏನಿದೆಯಲ್ಲ ಅದು ಬೆಂಗಳೂರಿಂದ 50 ಕಿಲೋಮೀಟರ್ ಒಳಗಡೆ ಆದರೆ, ಹತ್ತಿರ ಆದರೆ ಅದಕ್ಕೆ ಜನ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗೆ, ತುಮಕೂರಿಗಾಗಲಿ, ಮತ್ತೊಂದಾಗಲಿ, ಬಿಜಾಪುರ ಆಗಲಿ, ಹುಬ್ಬಳ್ಳಿ ಆಗಲಿ, ಬೆಳಗಾವಿ ಆಗಲಿ, ಅಲ್ಲಿ ಜಿಲ್ಲಾ ಏರ್ಪೋರ್ಟ್ಗಳು ಬೇರೆ. ಇದು ಬೆಂಗಳೂರಿನ ಸಂಬಂಧಿಸಿದಂಥ ಬೆಂಗಳೂರು ಜನತೆಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿನ ಎಲ್ಲ ಬಿಸ್ನೆಸಸ್ಗೆ ಅನುಕೂಲ ಆಗಬೇಕು, ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಮತ್ತು ನಾವು ಗ್ಲೋಬಲಿ ನಾವು ಸಹ ನಾವು ಕಾಂಪಿಟೇಟಿವ್ ಇರಬೇಕು. ಆ ದೃಷ್ಟಿಯಲ್ಲಿ ಮೆರಿಟ್ ಆಧಾರ, ನಾನು ಹೇಳ್ತೇನೆ, ನನಗೆ ಯಾವುದೇ ಒಂದು ಆಸಕ್ತಿ ಇಲ್ಲ, ನನಗೆ ಇರುವಂಥದ್ದು ಮೆರಿಟ್ ಆಧಾರದ ಮೇಲೆ ಬೆಂಗಳೂರು ಹಿತದೃಷ್ಟಿಯಿಂದ ನಮ್ಮ ಏನು ಎಲ್ಲ ಸಾಧಕ ಬಾಧಕಗಳನ್ನ, ಎಲ್ಲ ಇನ್ಪುಟ್ಸ್ ಏನು ನಮಗೆ ಮಾಹಿತಿಗಳನ್ನು ಪಡ್ಕೊಂಡು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾಯಿದ್ದೀವಿ, ಎಲ್ಲವನ್ನು ಕನ್ಸಿಡರ್ ಮಾಡಿ ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಇವತ್ತೊಂದು ದಿವಸ ನಾನು ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತದಲ್ಲಿ, ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟು ಇವತ್ತೊಂದು ದಿವಸ ಈ ನಿರ್ಧಾರ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಇವತ್ತೊಂದು ದಿವಸ ನಾವು ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಕಳಿಸ್ತೇವೆ. ನಾನು ಅದೇ ಹೇಳ್ದಲ್ಲ, ಜಾಗ ನಾನು ಭಾಳಷ್ಟು 4-5 ಜಾಗಗಳಿದ್ದಾವೆ, ಅದರಲ್ಲಿ ಎಲ್ಲ ಸಾಧಕ ಬಾಧಕಗಳೆಲ್ಲನೂ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ. ನೆಕ್ಸ್ಟ್ ನಾನು ನೋಡಿದ ಹೊರಟ್ಟಿಯವರು, ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ನಾನು ಅದರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ ಮೇಲೆ ಹಿ ಈಸ್ ದ ಕಸ್ಟೋಡಿಯನ್, ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ, ಇವತ್ತೊಂದು ದಿವಸ ಇವತ್ತು ಯಾರೋ ಒಬ್ಬರು ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿ ಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತೊಂದು ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ ಅಂತ ಯಾರಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ? ನೀವು
ವಿಚಾರ ಮಾಡಿ, ಸಾಧ್ಯ ಇದೆಯಾ ಆ ಪದ ಉಪಯೋಗಿಸ್ಲಿಕ್ಕೆ? ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ದರೆ ಈ ಪದ ನನಗೆ ಬಯಸಿದ್ದಾರೆ ಅಂತ ಹೇಳ್ಕೊಂಡು ಯಾವ ಹೆಣ್ಮಗಳು ದಿವಸ ಮಾಡಲಿಕ್ಕೆ ಸಾಧ್ಯ ಇದೆ? ತಾವು ಕುಲಂಕಷವಾಗಿ ವಿಚಾರ ಮಾಡಿ, ಸಾಧ್ಯ ಇದೆಯಾ ಅದನ್ನು? ಹೀಗಾಗಿ ಆ ಪದ ಬಳಸಿರುವಂಥದ್ದು ಭಾಳ, ಅದು ಇವತ್ತು ಯಾವುದೇ ಹೆಣ್ಮಗಳಿರಲಿ, ಯಾವುದೇ ಹೆಣ್ಮಗಳಿಗೆ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ, ಯಾವುದೇ ಒಂದು ಹೆಣ್ಮಗಳಿಗೆ ಆ ಪದ ಉಪಯೋಗಿಸಿದರೆ ಅದು ಘೋರವಾದಂಥ ಅಪವಾದ. ಅದು ಯಾರಂದರೆ ಚಿಂತಕರ ಚಾವಡಿಯಲ್ಲಿ, ಮೇಲ್ಮನೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಬಳಸಿದಂಥ ಅದು ಭಾಳ ದೊಡ್ಡ ಅಪರಾಧ, ಭಾಳ ಕೆಟ್ಟ ಸಂಸ್ಕೃತಿ ಅದು. ಆಯಿತು ಪ್ರವೋಕ್ ಮಾಡಿದಾರಂತೂ ತಿಳ್ಕೊಳ್ಳಿ, ಅವ್ರು ಪ್ರವೋಕ್ ಆಗಿದ್ಮೇಲೆ, ಆದರೆ ಈ ಪ್ರವೋಕ್ ಆಗಿದ್ದಕ್ಕೆ ಈ ಶಬ್ದ ಬಳಸ್ಕೊಳ್ಳೋಂಥ ಸಾಧ್ಯ ಇದೆನಾ? ಈ ಶಬ್ದ ಬಳಸ್ಕೊಳ್ಳೋಕೆ ಸಾಧ್ಯ? ಒಬ್ಬ ಹೆಣ್ಮಗಳಿಗೆ ಇವರು ಸಂಸ್ಕೃತಿ, ಇತಿಹಾಸ, ದೇಶಪ್ರೇಮ ಬಗ್ಗೆ ಜನರಿಗೆ ಕತೆ ಹೇಳ್ತಾರೆ, ಪಾಠ ಹೇಳ್ತಾರೆ. ಇದೇನಾ ಸಂಸ್ಕೃತಿ? ಒಬ್ಬ ಹೆಣ್ಮಗಳಿಗೆ ಆ ಪದವನ್ನು ಏನು ಬಳಸ್ಕೊಂಡಿದ್ದಾರೆ, ಯಾಕಂದ್ರೆ ಆ ಪದನ ಉಚ್ಚಾರ ಮಾಡೋಕ್ಕೆ ಬಯಸೋದಲ್ಲ ನಾನು. ಆ ಪದ ಬಳಸಿದ್ದು ಭಾಳ ತಪ್ಪು. ಪ್ರವೋಕ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳೋದಲ್ಲ ನಾನು. ಆದರೆ ಈ ಪದ ಬಳಸುವಂಥದ್ದು ಕೆಟ್ಟ ಪದ ಆಯಿತು. ಅದು ಸಿ ಟಿ ರವಿಯವರು ಮಾಡಿದಂಥ ಭಾಳ ದೊಡ್ಡ ತಪ್ಪದು. ನಾವು ಅದನ್ನು ಖಂಡನೆ ಮಾಡ್ತಾ ಇರ್ತೀವಿ ಸರ್. ಆಯಿತು, ಅದು ಏನೇ ಇರಲಿ, ಅದೆಲ್ಲ ಬಗ್ಗೆ ತನಿಖೆ ಆಗಲಿ, ಕೋರ್ಟ್ ಇದೆ, ಎಲ್ಲ ನಡೀತದೆ, ಅದೆಲ್ಲ ಕೋರ್ಟೆಲ್ಲ ಆಗ್ತದೆ. ಬಟ್ ನಾನು ಹೇಳ್ತಾ ಇರೋದು ಕೇಂದ್ರೀಕೃತವಾಗಿ ಈ ಶಬ್ದವನ್ನು ಏನು ಸಿ ಟಿ ರವಿಯವರು ಬಳಸಿದ್ದಾರೆ ಅದು ಭಾಳ ತಪ್ಪು. ಯಾವ ಹೆಣ್ಮಗಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನು ನನಗೆ ಬಳಸಿದ್ದಾರೆ ಅಂತ ಹೇಳ್ಕೊಳ್ಳೋಂಥದ್ದು ಬಹುಶಃ ಭಾರತ ದೇಶದ ಯಾವೊಬ್ಬ ಅಥವಾ ವಿಶ್ವದ ಯಾವೊಬ್ಬ ಹೆಣ್ಮಗಳು ಕೂಡ ಮಾಡಲಾರ್ದದ್ದು, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು. ಅಯ್ಯೋ, ಮತ್ತೇನು ತೋರಿಸ್ತದೆ ಇವ್ರದ್ದು? ಇವ್ರ ಬಂಡವಾಳ ಇದೇನಲ್ಲ, ಇವ್ರ ಬಂಡವಾಳ ತೋರಿಸ್ತದೆ. ಜನ ಇದನ್ನು ಯಾರೂ ಇದು ಮಾಡೋದಿಲ್ಲ. ನೋಡಿ, ಇದನ್ನು ನೀವು ಬಳಸಿದಂಥ ಪದ ಏನಿದೆಯಲ್ಲ, ಆ ಪದವನ್ನು ನೀವು ಮಾಡಿದ್ದ ತಪ್ಪಿಗಾಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನು ಕಥೆಯನ್ನು ಇವ್ರು ಸೃಷ್ಟಿ ಮಾಡ್ತಾಯಿದ್ದಾರೆ. ಏನು ಇವ್ರು ಬಳಸಿದಂಥ ಪದ ಇದೆಯಲ್ಲ, ಅದು ಯಾರೂ ಕೂಡ ಜನ ಒಪ್ಪುವಂಥದ್ದಲ್ಲ. ಯಾವುದೇ ಸುಸಂಸ್ಕೃತ ಸಮಾಜ ಅದನ್ನು ಒಪ್ಪೋದಿಲ್ಲ. ಅದನ್ನು ಮಾಡಿದ್ದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಎಲ್ಲನೂ ಕೂಡ ಬ್ಯಾಕಪ್ ಪ್ಲ್ಯಾನ್, ಫೇಕ್ ಎನ್ಕೌಂಟ್ರು, ಅದು ಇದು ಸುಳ್ಳು ಇದನ್ನು ಮಾಡಿಕೊಂಡು ಸೃಷ್ಟಿಯನ್ನು ಇವರು ಮಾಡ್ತಾಯಿದ್ದಾರೆ. ಆದರೆ ಇದು ಯಾವುದು ಮಾಡಿದರೆ ಕೂಡ ಅದು ಆಗೋದಲ್ಲ. ಒಂದೇ ಒಂದು ದಾರಿ ಏನಾದರೂ ಇದ್ದರೆ ಅವರಿಗೆ ನೇರವಾದ ದಾರಿ, ನನ್ನ ಪ್ರಕಾರ, ನನ್ನ ವೈಯಕ್ತಿಕ, ನಾನು ಆ ಪದ ಬಳಸಿದ್ದೀನಿ, ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅದನ್ನು ಬಿಟ್ಕೊಂಡು ನನಗೆ ಅದು ಪದ ಬಳಸಿದ್ದಕ್ಕೆ ನಾವು ಫೇಕ್ ಎನ್ಕೌಂಟರ್ ಮಾಡಿದರು, ಅದು ಮಾಡಿದರು, ಇದು ಮಾಡ್ತಾಯಿದ್ರು ಅಂಥೇಳಿ ಸುಮ್ಮನೆ ಅದಕ್ಕೆ ಇವರು ಫೇಕ್ ಕೌಂಟ್ರ್ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗಂಗಿಲ್ಲ. ಅದು ಫೇಕ್ ಕೌಂಟ್ರ್ ಇದು. ನೋಡಿ, ಅದೆಲ್ಲ ಅವ್ರ ತನಿಖೆಯಲ್ಲಿ ಆಗ್ತದೆ. ಅದು ಗೃಹ ಸಚಿವರು ಹೇಳ್ತಾರೆ ಅದಕ್ಕೆ.